ಮುಂಗಾರು ಮುಗಿದು ಹಿಂಗಾರು ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಸೈಕ್ಲೋನ್ನ ಭಯ ಆತಂಕ ದಕ್ಷಿಣ ಭಾರತದಲ್ಲಿ ಆವರಿಸಿದೆ. ಈ ಬಾರಿ ದಕ್ಷಿಣ ಭಾರತದಲ್ಲಿ ಮೋಂಥಾ ಚಂಡಮಾರುತದ ಎಫೆಕ್ಟ್ ತಟ್ಟುತ್ತೆ ಅಂತೇಳಿ ಬಂಗಾಳಕೊಲ್ಲಿಯಲ್ಲಿ ಮೋಂಥಾ ಚಂಡಮಾರುತ ಸಂಜೆ ಆಂಧ್ರದ ಕರಾವಳಿ ತೀರಕ್ಕೆ ಮೋಂಥಾ ಅಪ್ಪಳಿಸಲಿದೆ. ಮಚಲಿಪಟ್ಟಣಂ, ಕಳಿಂಗಪಟ್ಟಣಂ, ಕಾಕಿನಾಡಿಗೆ ಅಪ್ಪಳಿಸಲಿದೆ ಈ ಸೈಕ್ಲೋನ್. ಕಾಕಿನಾಡಕ್ಕೆ 270 ಕಿಲೋಮೀಟರ್ ದೂರದಲ್ಲಿ ಚಂಡಮಾರುತ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸುವಂತಹ ಸಾಧ್ಯತೆ ಇದೆ. ಆಂಧ್ರದ 1419 ಹಳ್ಳಿಗಳು 44 ಪಟ್ಟಣಗಳ ಮೇಲೆ ಇದರ ಎಫೆಕ್ಟ್ ಇದೆ. ಬಂಗಾಳಕೊಲ್ಲಿಯಲ್ಲಿ ಮೋಂಥಾ ಚಂಡಮಾರುತದ ಎಫೆಕ್ಟ್ ದಕ್ಷಿಣ ಭಾರತದಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಮೋಂಥಾ ಅಬ್ಬರ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನು ಕೊಟ್ಟಿದೆ. ಈ ಮೋಂಥಾ ಚಂಡಮಾರುತವನ್ನು ಎದುರಿಸುವುದಕ್ಕೆ ದಕ್ಷಿಣ ಭಾರತದ ಸರ್ಕಾರಗಳು ಕೂಡ ಯುದ್ಧದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಷ್ಟೇ ಮುಂಗಾರು ಮುಗಿದಿದೆ. ಈ ಬಾರಿಯ ಮುಂಗಾರಿನ ಹೊಡೆತಕ್ಕೆ ಅಕ್ಷರಶಃ ದಕ್ಷಿಣ ಭಾರತ ತತ್ತರಿಸಿತ್ತು. ಹಿಂಗಾರು ಆರಂಭವಾಗಿರುವಂತಹ ಸಂದರ್ಭದಲ್ಲಿ ಅಲ್ಲಲ್ಲಿ ಆಗಾಗ ಮಳೆ ಆಗ್ತಾ ಇತ್ತು. ಈಗ ಚಂಡಮಾರುತದ ಎಫೆಕ್ಟ್, ಧಾರಾಕಾರ ಮಳೆ, ಅಬ್ಬರದ ಗಾಳಿಗೂ ಕೂಡ ಸಾಕ್ಷಿಯಾಗುವಂತಹ ಮುನ್ಸೂಚನೆ ಇದೆ. ಹಾಗಾಗಿಯೇ ಈಗ ಮೋಂಥಾ ಚಂಡಮಾರುತದ ಆತಂಕ ದಕ್ಷಿಣ ಭಾರತದಲ್ಲಿ ಮನೆ ಮಾಡಿರುವಂಥದ್ದು. ಮೋಂಥಾ ಅಂಥೇಳಿ ಥೈಲ್ಯಾಂಡ್ನವರು ಇಟ್ಟಿರುವಂತಹ ಹೆಸರು ಇದು. ಮೋಂಥಾ ಅಂದರೆ ಸುಂದರವಾದ ಹೂವು ಅಂತ ಅರ್ಥ. ಈಗ ಇದೇ ಮೋಂಥಾ ಅಬ್ಬರ ದಕ್ಷಿಣ ಭಾರತದಲ್ಲಿ ಜೋರಾಗಲಿದೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಈ ಮೋಂಥಾ ಅಬ್ಬರವನ್ನು ಎದುರಿಸುವುದಕ್ಕೆ, ಈ ಮೋಂಥಾ ಚಂಡಮಾರುತವನ್ನು ನಿಯಂತ್ರಿಸುವುದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗ ಸರ್ಕಾರಗಳು ಮಾಡಿಕೊಂಡಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಆಂಧ್ರದಲ್ಲಿ 1419 ಹಳ್ಳಿಗಳು ಸೇರಿದಂತೆ 44 ಪಟ್ಟಣಗಳ ಮೇಲೆ ಈ ಮೋಂಥಾ ಚಂಡಮಾರುತದ ಎಫೆಕ್ಟ್ ಬೀರ್ತಾ ಇದೆ. ಅಬ್ಬರದ ಗಾಳಿ ಮಳೆಗೆ ಅಕ್ಷರಶಃ ಆಂಧ್ರ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಾ ಇದೆ.